ಆದಿ ಜಾಸ್ತಿ ಅಮ್ಮಂಗೆ ಅದಕ್ಕೆ ಆಗ್ತದೆ ಸಾಕ್ಷಿ ಇನ್ನ ಜೋರಾಗ್ತಾಳೇನಪ್ಪ ಆದಿ ಪ್ಲೀಸ್ ಆದಿ ಆದಿ ಪ್ಲೀಸ್ ಅದಕ್ಕೆ ನಿಲ್ಲಿಸು ಆರ್ತಿ ಅವರೇ ಉಯ್ಯಾಲೆ ನಿಂತಾಯ್ತು. ನನ್ಗೆ ಯಾಕೋ ಸರಿ ಅನ್ಸ್ತಿಲ್ಲ ಕಣೆ. ಅಲ್ಲ, ಒಂದು ಹೆಣ್ಣು ಮದುವೆ ಆಗಿಲ್ಲ ಅಂತ ಹೇಳೋದಕ್ಕೆ ಹೇಗೆ ಸಾಧ್ಯ? ಹೇಳಿದ್ರೆ ಏನಾಯ್ತು? ಜನ ಏನ್ ಬೇಕಾದ್ರೂ ಅನ್ಕೊಳ್ಳಿ, ನಮಗ್ ಗೊತ್ತು ನಮ್ಮಿಬ್ರಿಗೂ ಮದ್ವೆ ಆಗಿದೆ ಅಂತ. ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡು ಭಾಸ್ಕರ್. ಪ್ಲೀಸ್ ಭಾಸ್ಕರ್, ನಂಗೆ ಈ ಸಿಕ್ಕಿರೋ ಆಪರ್ಚುನಿಟಿ ನನ್ನ ಕೈ ತಪ್ಪು ಹೋಗ್ಲಿ ಅಂತ ನಿನ್ನ ಆಸೆನಾ? ನನ್ನ ಆಸೆ ಆಕಾಂಕ್ಷೆಗಳನ್ನ ನೀನ್ ಮುರಿದು ಹೋಗಕ್ ಬಿಡಲ್ಲ ಅಂತ ಹೇಳ್ದೆ. ನಾನು ಏನ್ ಮಾಡ್ಲಿ ಹೇಳು? ನನಗೆ ನಿನ್ ಕೆಲಸ ಮಾಡೋದು ಯಾವುದೇ ಅಭ್ಯಂತರ ಇಲ್ಲ ಕಣೆ. ನಂಗೆ ನಿನ್ ಖುಷಿನೇ ನನ್ ಖುಷಿ. ಥ್ಯಾಂಕ್ ಯು ಸೋ ಮಚ್ ಭಾಸ್ಕರ್, ಥ್ಯಾಂಕ್ ಯು. ಸರ್, ನಾನು ರಾಖಿ ಮಾತಾಡ್ತಿದ್ದೀನಿ. ನಾಳೆಯಿಂದಾನೆ ನಿಮ್ ಶೋ ಮಾಡಕ್ ನಾನು ತಯಾರಾಗಿದ್ದೀನಿ. ನಾಳೆ ನಿಮ್ಮನ್ನ ಬಂದು ಮೀಟ್ ಮಾಡ್ತೀನಿ ಸರ್. ಇಲ್ಲ ಸರ್, ಯಾವ ಸಮಸ್ಯೆನೂ ಇಲ್ಲ. ಈಗ ಕಾಂಟ್ರಾಕ್ಟ್ ಸೈನ್ ಮಾಡ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಬಾಯ್ ಸರ್. ಥ್ಯಾಂಕ್ ಯು ಸೋ ಮಚ್ ಭಾಸ್ಕರ್, ಥ್ಯಾಂಕ್ ಯು. ಪರಿಮಳ ಅಮ್ಮ, ಆರ್ತಿ ಫೋನ್ ಮಾಡಿದ್ಲು. ಸೂರ್ಯ ಮಕ್ಕಳ ಜೊತೆ ತುಂಬಾ ಖುಷಿಯಾಗಿದ್ದಾನಂತೆ. ರಾತ್ರಿನೇ ಫೋನ್ ಮಾಡಿದ್ಲು. ನಾನ್ ನಿಂಗೆ ಹೇಳೋದ್ ಮರ್ತೋದೆ. ಏನ್ ವಿಷಯ? ಸೂರ್ಯನಲ್ಲಿ ತುಂಬಾ ಬದಲಾವಣೆ ಆಗಿದ್ಯಂತೆ. ಅವನೇ ನನ್ ಮಸಾಲೆ ತುಂಬಿರೋ ಹಾಗಲಕಾಯಿ ತಿನ್ಬೇಕು ಅಂತ ಕೇಳಿದ್ನಂತೆ. ಆರ್ತಿನೇ ಮಾಡ್ಕೊಟ್ಲಂತೆ. ಅದನ್ನ ತಿನ್ಬಿಟ್ಟು ತುಂಬಾ ಚೆನ್ನಾಗಿದೆ ಅಂತ ಹೊಗಳದ್ನಂತೆ. ಅಮ್ಮ, ಸೂರ್ಯನಲ್ಲಿ ಬದಲಾವಣೆ ನೋಡೋದಕ್ಕೆ ನಾವೆಲ್ಲ ಎಷ್ಟು ಕಾತ್ರದಿಂದ ಕಾಯ್ತಿದ್ವಿ. ನೋಡ್ತಾ ಇರಿ, ಸೂರ್ಯ ರಜಾ ಮುಗಿಸ್ಕೊಂಡ್ ಮನೆಗ್ ಬರೋಷ್ರಲ್ಲಿ ನಮ್ ಮೊದ್ಲಿನ ಸೂರ್ಯ ಆಗಿರ್ತಾರೆ. ಆರ್ತಿ ನನ್ನ ಹತ್ರ ಮಾತು ಕೊಟ್ಟಿದ್ದಾಳೆ, ನನ್ ಮೊಂಡು ಮಗನ್ನ ತನ್ನ ಪ್ರೀತಿಯಿಂದ ಬಂಧಿಸ್ತೀನಿ ಅಂತ. ಆದ್ರೆ ಅಮ್ಮ, ಆರ್ತಿ ಸೂರ್ಯನ ಅರ್ಪಿತನ ನೆನಪುಗಳಿಂದ ಹೊರಗಡೆ ತರ್ತಾಳ? ಹೌದು, ತುಂಬಾ ಕಷ್ಟ. ಆದ್ರೆ ಆರ್ತಿ ಅರ್ಪಿತನ ನೆನಪಿಂದ ಸೂರ್ಯನ ಹೊರಗೆ ತರ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಯಾಕೆಂದ್ರೆ ಆರ್ತಿ ಅವನನ್ನ ಪ್ರೀತಿಸಕ್ ಶುರು ಮಾಡಿದಾಳೆ. ನಿಮ್ಗೆ ಹೇಗೆ ಗೊತ್ತಾಯ್ತು? ನಾನು ಅವಳ ಕಣ್ಣುಗಳಲ್ಲಿ ನೋಡಿದ್ದೀನಿ. ಅವಳ ಮಾತು ನಡವಳಿಕೆ ಗಮನಿಸಿದ್ರೆ ಅವಳ ಸೂರ್ಯನ ತುಂಬಾ ಪ್ರೀತಿಸ್ತಾಳೆ ಅಂತ ಗೊತ್ತಾಗುತ್ತೆ. ನೋಡ್ತಾ ಇರು, ಇದೇ ಪ್ರೀತಿ ಸೂರ್ಯನ ಆರ್ತಿ ಹತ್ರ ಕರ್ಕೊಂಡ್ಬರುತ್ತೆ. ಈಗಾಗ್ಲೇ ಅವಳು ಒಳ್ಳೆ ತಾಯಿ, ಒಳ್ಳೆ ಸೊಸೆ ಅನ್ನೋದನ್ನ ಸಾಬೀತ್ ಮಾಡಿದಾಳೆ. ನೋಡ್ತಾ ಇರು,
ಒಳ್ಳೆ ಹೆಂಡತಿ ಅನ್ನೋ ಸ್ಥಾನನೂ ಗಿಟ್ಟಿಸ್ಕೊತಾಳೆ. ಬೇಕಾಗಿರೋದನ್ನೇ ತಂದಿಲ್ಲ ಅಲ್ಲಪ್ಪ. ಏನ್ ಮಾಡೋದು ಇವಾಗ? ಮಾರ್ಕೆಟಿಂದ ತಂದ್ಬಿಡ್ತೀನಿ. ಆರ್ತಿಯವರೇ ಎಲ್ಲೋ ಹೊರಟಿದ್ದೀರಾ? ಮಾರ್ಕೆಟಿಗೆ ಹೊರಟಿದ್ದೀನಿ, ಸ್ವಲ್ಪ ಕೆಲಸ ಇತ್ತು. ಮಾರ್ಕೆಟ್ಗ 7 ಗಂಟೆ ಮಾರ್ಕೆಟಲ್ಲಿ ತೆಗ್ದಿರುತ್ತೆ ಇಷ್ಟೊತ್ತು. ಒಂದು ಕೆಲಸ ಮಾಡಿ, ನಿಮ್ಗೆ ಏನ್ ಬೇಕೋ ಹೇಳಿ, ಜಗ್ಗುಗೆ ಹೇಳಿ ತರಿಸ್ತೀನಿ. ಜಗ್ಗು ಬೇಡಪ್ಪ, ನಾನೊಬ್ಳೆ ಹೋಗ್ತೀನಿ. ಸರಿ ನಡೀರಿ, ನಾನು ನಿಮ್ ಜೊತೆ ಬರ್ತೀನಿ. ಅಯ್ಯೋ ನೀವು ಬೇಡ, ನಾನೊಬ್ಳೆ ಹೋಗಿ ತರ್ತೀನಿ ಅಂದಲ್ಲ. ಯಾಕೆ ಆರ್ತಿಯವರೇ, ನಾನು ನಿಮ್ ಜೊತೆ ಬರಬಾರ್ದಾ? ಏನ್ ವಿಷಯ? ಏನು ಅಂದ್ರೆ ಏನಿಲ್ಲ, ನೀವೀಗಷ್ಟೇ ಜಾಗಿಂಗ್ ಮಾಡ್ಕೊಂಡ್ ಬಂದಿದ್ದೀರಲ್ವಾ, ಹೋಗಿ ಫ್ರೆಶ್ ಆಗಿ ನಾನು ಹೋಗಿ ಬರ್ತೀನಿ. ಪರವಾಗಿಲ್ಲ, ನನ್ನ ಕಾರಲ್ಲಿ ಇನ್ನೊಂದು ಟೀ ಶರ್ಟ್ ಇಟ್ಟಿದ್ದೀನಿ, ನಾನು ಅದನ್ನ ಹಾಕೊಂತೀನಿ. ಆಮೇಲೆ ಮಾರ್ಕೆಟ್ ಎಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ, ಸೊ ನಾನು ನಿಮ್ಮ ಜೊತೆ ಬಂದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಬನ್ನಿ. ಬನ್ನಿ ಆರ್ತಿಯವರೇ. ಹಾ ಬಂದೆ. ನೀವೇನ್ ತಗೊಬೇಕು ಅಂತ ಹೇಳೇ ಇಲ್ಲ. ನೀವು ಮಾರ್ಕೆಟಿಗೆ ಕರ್ಕೊಂಡು ಹೋಗಿ, ನಾನಲ್ಲೇ ಹೇಳ್ತೀನಿ. ಓಕೆ. ಆರ್ತಿಯವರೇ, ಇದೇ ನನ್ನ ಫ್ರೆಂಡ್ ಅಂಗಡಿ. ನಿಮ್ಗೆ ಏನೇನು ಬೇಕೋ ಅಲ್ಲಿ ಸಿಗುತ್ತೆ, ಬನ್ನಿ ಹೋಣ. ಅಯ್ಯೋ ನೀವು ಬೇಡ, ನಾನೊಬ್ಳೆ ಹೋಗಿ ಬರ್ತೀನಿ ಪ್ಲೀಸ್. ಸರಿ. ಹಲೋ ಭಾಸ್ಕರ್, ಏನಿಲ್ಲ, ನೆಕ್ಸ್ಟ್ ಮಂತು IAS ಆಫೀಸರ್ ಸಿದ್ದರಾಮಯ್ಯ ಅವ್ರ ಮಗಳು ಮದುವೆ ಇದೆ. ಅದಕ್ಕೆಲ್ಲ ಅರೇಂಜ್ಮೆಂಟ್ಸು ನಮ್ಮದೇ. ನಾನು ಇಮೇಲ್ ID ಹೋದರೆ ಒಂದು ಫೋಲ್ಡ್ರಲ್ಲಿ ನಾನು ಅವ್ರದ್ದು ಎಲ್ಲ ಡೀಟೇಲ್ಸು ಇಟ್ಟಿದ್ದೀನಿ. ಅದನ್ನೆಲ್ಲ ಚೆಕ್ ಮಾಡಿಕೊಂಡು ನಾನು ಬರೋ ಅಷ್ಟರಲ್ಲಿ ಎಲ್ಲ ಅರೇಂಜ್ಮೆಂಟ್ಸು ಆಗಿರಬೇಕು. ಓಕೆನಾ? ಹಾಂ, IAS ಸಿದ್ದರಾಮಯ್ಯ ಅಂತ. ಸರಿ, ಓಕೆ. ಇದು ನಿಂಬೆಹಣ್ಣು ಜ್ಯೂಸ್ ಅಲ್ಲಮ್ಮ, ಲೆಮನ್ ಹನಿ. ಜೇನುತುಪ್ಪನ ನಿಂಬೆ ರಸದ ಜೊತೆ ಖಾಲಿ ಹೊಟ್ಟೆಲಿ ತಗೊಂಡ್ರೆ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ನನ್ಗಂತೂ ಬೆಳಿಗ್ಗೆ ಎದ್ದ ತಕ್ಷಣ 1 ಲೋಟ ಕಾಫಿ ಬೇಕಪ್ಪ. ಅದು ಒಳ್ಳೇದೋ ಕೆಟ್ಟದೋ ನನ್ಗಂತೂ ಗೊತ್ತಿಲ್ಲ. ಇದನ್ನ ಯಾರಿಗೆ ತಗೊಂಡೋಗ್ತಾ ಇದ್ಯಾ? ನನ್ಗೆ ಭಾಸ್ಕರನ್ಗೆ. ಭಾಸ್ಕರನ್ಗ? ಅಮ್ಮ, ವಿಷಯ ಏನು ಅಂದ್ರೆ, ನಾವ್ ಇತ್ತೀಚೆಗೆ ಆರೋಗ್ಯದ ಬಗ್ಗೆ ಸ್ವಲ್ಪನೂ ಯೋಚನೆ ಮಾಡಲ್ಲ, ಎಲ್ಲ ತಿನ್ಬಿಡ್ತೀವಿ. ಅದಕ್ಕೆ ಇನ್ ಮುಂದೆ ಹೆಲ್ತಿ ಫುಡ್ ಮಾತ್ರ ತಿನ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಈ ಕರ್ತಿದ್ದೆಲ್ಲ ತಿನ್ಲೇಬಾರ್ದು. ಬೆಳಗ್ಗೆ ತಿಂಡಿ ಅಂತೂ ಇಲ್ವೇ ಇಲ್ಲ. ತಿನ್ಬಿಟ್ರೆ ದಿನ ಪೂರ್ತಿ ಸುಸ್ತಾಗತ್ತೆ. ಅದಕ್ಕೆ ಸ್ಯಾಲಡ್ಸ್ ಮತ್ತೆ ಸ್ಪ್ರೌಟ್ಸ್ ತಿನ್ಬೇಕು. ಅಮ್ಮ, ಹೆಸರು ಕಾಳು ಕಡಲೆಕಾಳನ್ನ ನೀರಲ್ಲಿ ನೆನೆಸಿ ಮೊಳಕೆ ಬರುತ್ತಲ್ಲ, ಅದಕ್ಕೆ ಸ್ಪ್ರೌಟ್ಸ್ ಅಂತಾರೆ. ನನ್ಗೆಲ್ಲ ಗೊತ್ತು. ಆರೋಗ್ಯದ ಕಡೆ ಗಮನ ಇಡೋದು ಒಳ್ಳೇದೇ. ಕೊಡಿಲಿ. ನೋಡ್ರಾಕಿ, ನೀನ್ ಬೇಕಾದ್ರೆ ಸೊಪ್ಪು ಸೊದೆ ಕಾಳು ಕಡ್ಡಿ ಏನ್ ಬೇಕಾದ್ರೂ ತಿನ್ನು.
ನನ್ನ ಭಾಸ್ಕರಂಗೆ ಮಾತ್ರ ಅದೆಲ್ಲ ಕೊಡಬೇಡ. ಅವನ ಆರೋಗ್ಯ ನೋಡ್ಕೊಳ್ಳೋಕ್ಕೆ ಅವ್ರಮ್ಮ ನಾನಿನ್ನೂ ಬದುಕಿದ್ದೀನಿ. ಅಮ್ಮ ಅದು ನಾನು ಭಾಸ್ಕರನ್ಗೆ ಅಡಿಗೆ ಮಾಡೋದು ಎಷ್ಟು ಇಷ್ಟನೋ ತಿನ್ನೋದು ಅಷ್ಟೇ ಇಷ್ಟ. ನೀನೇ ಅವನಿಗೆ ಬಲವಂತ ಮಾಡ್ತಾ ಇದೀಯ. ಅಮ್ಮ ನಾವ್ ಹೆಲ್ತ್ ಕಾನ್ಶಿಯಸ್ ಆಗಿರೋದು ತಪ್ಪೇನಿದೆ? ನಾವ್ ಈಗ್ಲಿಂದಾನೇ ಯೋಚನೆ ಮಾಡಿಲ್ಲ ಅಂದ್ರೆ ದೇವ್ರ ದಯದಿಂದ ನನ್ನ ಮಗ ಇನ್ನೂ ಗಟ್ಟಿಮುಟ್ಟಿಯಾಗಿದ್ದಾನೆ. ನೀನೇ ಅವನನ್ನು ಉಪವಾಸ ಕೆಡವಿ ಸೊಪ್ಪು ಸೊದೆ ಕಾಳು ಕಡ್ಡಿ ಅದೇನೇನೋ ತಿನ್ಸಿ ನಿಶಕ್ತಿ ತರಿಸ್ತಾ ಇದೀಯ. ನೀನೆಂತ ಹೆಂಡ್ತಿನೇ? ಅವನಿಗೆ ಹೇಗಿಷ್ಟನೋ ಹಾಗಿರಕ್ ಬಿಡದೆ ನೀನು ನಿನ್ನಿಷ್ಟನ ಅವನ ಮೇಲೆ ಹೇರ್ತಾ ಇದೆಯಲ್ಲ. ಆರ್ತಿ ನೋಡಿದ್ಯಾ ಅಲ್ವಾ? ಅವಳನ್ನ ನೋಡಿ ಸ್ವಲ್ಪ ಕಲ್ತ್ಕೊ. ಆರ್ತಿ ಸೂರ್ಯನ ಜೀವನಕ್ಕೆ ಹೇಗೆಲ್ಲ ಹೊಂದ್ಕೋತಾ ಇದ್ದಾಳೆ. ಅವನಿಗೆ ಇಷ್ಟವಾಗಿರೋದೆಲ್ಲ ಎಷ್ಟು ಆಸಕ್ತಿಯಿಂದ ಮಾಡಾಕ್ತಾಳೆ. ಆದ್ರೆ ನೀನು ನಿನ್ನ ಆಸೆನೆಲ್ಲ ಅವನ ಮೇಲೆ ಬಲವಂತವಾಗಿ ಹೇರ್ತಾ ಇದೀಯ. ನೋಡ್ರಾಕಿ, ನೀನು ಬೇಕಾದ್ರೆ ನಿನ್ ಹೊಟ್ಟೆಗೆ ಚೌಕಾಸಿ ಮಾಡ್ಕೊ. ಆದ್ರೆ ನನ್ನ ಮಗನಿಗೆ ಏನ್ ಬೇಕೋ ಅದನ್ನ ಅವನು ತಿನ್ನೋಕ್ ಬಿಡು. ನಿನ್ನೆ ಅವನ ಆಲೂ ಪರೋಟ ತಿನ್ನಕ್ ಆಸೆ ಆಗ್ತಿದೆ ಅಂತಿದ್ದ. ಇವತ್ತು ತಿಂಡಿಗೆ ಅದನ್ನೇ ಮಾಡು. ಅರ್ಥ ಆಯ್ತಾ? ನೀವು ಇಲ್ಲಿ ನಿಂತಿದ್ದೀರಾ? ಹೋಗಿ ಅಂಗಡಿ ಹೋಗಿ ದುಡ್ಡು ಕೊಟ್ಟು ಬ್ಯಾಗ್ ತಗೊಂಬನ್ನಿ. ಹೋಗಿ ಸೂರ್ಯವ್ರೆ, ಅಯ್ಯೋ ಹೋಗಿ. ನೋಡಿ, ಈ ಟಿಪಿಕಲ್ ಹೆಂಡತಿ ಆಗೋ ಪ್ರಯತ್ನ ಮಾಡಬೇಡಿ ನನ್ನ ಹತ್ರ. ನೀವು ಹಳ್ಳಿಗೆ ಬಂದಾಗಿಂದ ನಾನು ನೋಡ್ತಾನೆ ಇದ್ದೀನಿ. ನೀವು ಹಾಕೋ ಬಟ್ಟೆ, ನೀವು ಮಾತಾಡೋ ರೀತಿ ಎಲ್ಲ ಬದಲಾಗಿದೆ. ನಾನು ನಿಮಗೆ ಮುಂಚೆಯಿಂದಾನು ಹೇಳಿದ್ದೀನಿ, ನೀವು ಪ್ರಯತ್ನ ಮಾಡಬೇಡಿ ಅಂತ. ನೀವು ಯಾವತ್ತೂ ಅರ್ಪಿತ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅರ್ಥ ಆಯ್ತಾ? ನೀವು ಅನ್ಕೊಂಡಿರೋದು ತಪ್ಪು ಸೂರ್ಯವ್ರೆ. ನಾನು ಯಾವತ್ತೂ ಅರ್ಪಿತ ಆಗೋಕೆ ಪ್ರಯತ್ನ ಮಾಡಲಿಲ್ಲ, ಮಾಡೋದು ಇಲ್ಲ. ಸಮಸ್ಯೆ ಇರೋದು ನಿಮ್ಮಲ್ಲಿ. ನಿಮಗೆಲ್ಲಾ ಕಡೆನೂ ಅರ್ಪಿತ ಅವರೇ ಕಾಣಿಸ್ತಾರೆ. ಪ್ರತಿಯೊಂದು ಹೆಣ್ಣು ನಡ್ಕೊಳ್ಳೋ ಹಾಗೆ ನಾನು ನಡ್ಕೋತಾ ಇದ್ದೀನಿ ಅಷ್ಟೇ. ಆದ್ರೆ ನಾನು ಅರ್ಪಿತ ಆಗೋ ಪ್ರಯತ್ನ ಮಾಡ್ತಿದ್ದೀನಿ ಅಂತ ನಿಮಗೆ ಅನ್ಸಿದ್ರೆ ಅದಕ್ಕೆ ನಾನೇನ್ ಮಾಡ್ಲಿ? ನೀವು ಪ್ರತಿಯೊಂದು ವಿಷಯಕ್ಕೂ ನಾನು ಅರ್ಪಿತ ತರ ನಡ್ಕೋತಾ ಇದ್ದೀನಿ ಅಂತ ನೀವು ಅನ್ಕೋತಾ ಹೋದ್ರೆ ನನ್ಗೊಂದು ಹೆಣ್ಣಾಗಿ ಬದುಕೋಕೆ ತುಂಬಾ ಕಷ್ಟ ಆಗುತ್ತೆ ಸೂರ್ಯವ್ರೆ. ದಯವಿಟ್ಟು ನನಗ್ ನಾನಾಗಿರೋದಕ್ಕೆ ಬಿಟ್ಬಿಡಿ. ನಾನ್ ನಿಮಗೆ ಯಾವತ್ತಾದ್ರೂ ಅರ್ಪಿತ ಅವ್ರ ನೆನಪಿಂದ ಹೊರಗೆ ಬನ್ನಿ, ಅವ್ರನ್ನ ಮರ್ತು ಬಿಡಿ, ನಾನ್ ನಿಮ್ ಹೆಂಡತಿ, ಇದು ನನ್ನ ಹಕ್ಕು ಅಂತ ಯಾವತ್ತಾದ್ರೂ ಹೇಳಿದ್ದೀನ? ನಿಮಗೆ ಯಾವತ್ತಾದ್ರೂ ಬಲವಂತ ಮಾಡಿದ್ದೀನ? ಇಲ್ಲ ಅಲ್ವಾ? ನಿಮಗೆ ಅರ್ಪಿತ ಅವ್ರ ನೆನಪಾಗುತ್ತೆ ಅಂತ ಹಳ್ಳಿಗೆ ಬರೋಕ್ಕೂ ಇಷ್ಟ ಇರ್ಲಿಲ್ಲ. ಆದ್ರೆ ನಾನು ಅರ್ಪಿತ ಅವ್ರ ಪ್ರೀತಿಯಿಂದ ಅಲಂಕಾರ ಮಾಡಿರೋ ಮನೆನ ನೋಡಿ ಅಂತ ಆಸೆ ಹೊಡ್ಸಿ ಕರ್ಕೊಂಡ್ ಬಂದಿದ್ದು ನಾನು. ಅರ್ಪಿತ ಅವ್ರ ನೆನಪುಗಳು ತುಂಬಿದ ವಾತಾವರಣದಲ್ಲಿ ಉಸಿರಾಡ್ಬೇಕು ಅಂತ ಹೇಳ್ತಿದ್ದು ನಾನು. ಇದ್ರಲ್ಲಿ ನನ್ ತಪ್ಪೇನಿದೆ? ಯಾವಾಗ್ಲೂ ನನ್ ಮೇಲೆ ಯಾಕೆ ಸಿಟ್ಟು ಮಾಡ್ಕೋತೀರಾ? ನಾನು ಏನ್ ಪಾಪ ಮಾಡಿದ್ದೀನಿ ಅಂತ? ನನಗ್ ನಾನು ತಪ್ಪು ಮಾಡಿದ್ದೀನಿ ಅಂತ ಅನಿಸ್ತಾ ಇಲ್ಲ. ಆದ್ರೆ ನಾನು ನಿಮಗೊಂದು ಪ್ರಶ್ನೆ ಕೇಳ್ಬೇಕು ಅಂತಿದ್ದೀನಿ. ಕೇಳ್ಬೋದಾ? ನೀವು ನನಗೋಸ್ಕರ ಏನ್ ಬೇಕಾದ್ರೂ ಮಾಡ್ಬೋದು. ನೀವು ನಿಮ್ ಮನೆಯ ವಿರುದ್ಧ ಬೇಕಾದ್ರೂ ಹೋಗ್ಬೋದು. ಆದಿತ್ಯಂಗ್ ಹೊಸ ಸ್ಕೂಲಿಗೆ ಸೇರಿಸ್ಬೋದು, ಅವನಿಗೆ ಬೇಕಾದನ್ನು ಕೊಡ್ಸ್ಬೋದು, ಅವನನ್ನ ಗುಂಡಗಳಿಂದ ಕಾಪಾಡ್ಬೋದು, ಅವನ ಜೀವ ಉಳಿಸಕ್ಕೆ ನಿಮ್ ರಕ್ತ ಬೇಕಾದ್ರೆ ಹರಿಸ್ಬೋದು. ಆದ್ರೆ ನಾನು ನಿಮಗೆ ಏನೇ ಮಾಡಕ್ ಹೋದ್ರು ನೀವು ನನ್ ಮೇಲೆ ರೇಗಾಡ್ತೀರಾ. ಅದು ನಿಮಗೆ ನಾನು ಅರ್ಪಿತ ಜಾಗ ತಗೊಳ್ಳೋ ಪ್ರಯತ್ನ ಮಾಡ್ತಿದ್ದೀನಿ ಅಂತ ನಿಮಗನ್ಸುತ್ತೆ. ಅದ್ರ ಅಗತ್ಯ ಇಲ್ಲ ಸೂರ್ಯವ್ರೆ. ನನಗೆ ನಾನು ಯಾವಾಗ್ಲೂ ಆರ್ತಿ ಆರ್ತಿ ಆರ್ತಿ. ನನ್ನ ಪರಿಚಯದ ಬಗ್ಗೆ ನನಗೆ ಸಂತೋಷ ಇದೆ.
ಪ್ರತಿಯೊಬ್ಬ ಹೆಂಡ್ತಿನೂ ತನ್ನ ಗಂಡನಿಗೆ ಏನೇನೆಲ್ಲ ಮಾಡಬೇಕು ಅದನ್ನೇ ಮಾಡ್ತಾ ಇದ್ದೀನಿ ನಾನು. ಇಷ್ಟೆಲ್ಲ ಹೇಳಿದ್ರು ನಾನು ನಿಮಗೆ ಹರ್ಟ್ ಮಾಡಿದ್ದೀನಿ ಅಂತ ಅನ್ಸಿದ್ರೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಐ ಆಮ್ ರಿಯಲಿ ಸಾರಿ. ಐ ಆಮ್ ಸಾರಿ. ನಾನು ಹೋಗಿ ದುಡ್ಡು ಕೊಟ್ಟು ಬ್ಯಾಗ್ ತೊಗೊಂಬರ್ತೀನಿ. ನಂಗೆ ತುಂಬಾ ಖುಷಿ ಆಗ್ತಿದೆ ಕಣೋ. ಕೊನೆಗೂ ನನ್ನ ಕನ್ಸೆಲ್ಲ ನೆನ್ಸಾಗ್ತಿದೆ. ಈಗ ತಾನೇ ಪ್ರೊಡ್ಯೂಸರ್ ಫೋನ್ ಮಾಡಿದ್ರು, ಇನ್ನು 4 ದಿನದಲ್ಲಿ ನನ್ನ ಶೂಟಿಂಗ್ ಶುರುವಾಗುತ್ತದೆ. ಶೂಟಿಂಗ್ ಹೇಗೆ ಹೋಗ್ತೀನಿ ನೀನು? ನೋಡು ರಾಕಿ, ಇದು ಒಂದ್ ದಿವಸದ ಮಾತಲ್ಲ. ನೀನು ದಿನ ಶೂಟಿಂಗ್ ಅಪ್ಪ ಅಮ್ಮಂಗೆ ಏನು ಹೇಳ್ಬಿಟ್ಟು ಹೋಗ್ತೀಯಾ? ದಿನ ಒಂದು ಸುಳ್ಳು ಹೇಳ್ಬಿಟ್ಟು ಹೋಗಕ್ಕಾಗತ್ತಾ? ಕೆಲಸ ಮಾಡಕ್ ನನಗಿಷ್ಟ ಇದೆ ಅಂದಮೇಲೆ ದಾರಿನೂ ನಾನೇ ಹುಡುಕ್ತೀನಿ. ನಿನ್ನ ನಾನು ಏನು ಕೇಳಲ್ಲ ಭಾಸ್ಕರ್, ನೀನ್ ಟೆನ್ಷನ್ ತಗೋಬೇಡ. ನಾನೇ ಏನಾದ್ರೂ ಮ್ಯಾನೇಜ್ ಮಾಡ್ತೀನಿ. ಏನು ಮಾಡ್ತೀಯಾ? ಇವತ್ತು ಕಳೆದು ನಾಳೆ ಆಗ್ಲಿ, ನಿನಗೆ ಗೊತ್ತಾಗತ್ತೆ ನಿನ್ನ ಹೆಂಡತಿ ಎಷ್ಟು ಸ್ಮಾರ್ಟ್ ಅಂತ. ಆರ್ತಿ ಅವರೇ, ಬ್ಯಾಗೇ ತಗೊಂಡಿಲ್ಲ. ನಾನು ತಗೋತೀನಿ. ಒಂದ್ ನಿಮಿಷ ರೀ, ನಾನೇ ತಕ್ಕೊಡ್ತೀನಿ. ಬೇಡ, ನಾನು ತಗೋತೀನಿ. ನಾನು ತಕ್ಕೊಡ್ತೀನಿ.